ಪೇಂಟಿಂಗ್ ಮಾಡೋದು ಒಂದು ಕಲೆ. ಪೇಂಟಿಂಗ್ ಅನ್ನು ಹಲವಾರು ರೀತಿಯಲ್ಲಿ ಮಾಡಬಹುದು. ಇವತ್ತು ಮತ್ತೆ ನಾವು ನಿಮಗೆ ಹೊಸ ರೀತಿಯಲ್ಲಿ ಪೇಂಟಿಂಗ್ ಮಾಡೋದು ತೋರಿಸ್ತಾ ಇದ್ದೀವಿ. ಆ ಪೇಂಟಿಂಗ್ ಜಾಸ್ತಿ ಖರ್ಚಿಲ್ಲದೆ ಕೂಡ ರೆಡಿ ಮಾಡಬಹುದು. ಹಾಗಿದ್ರೆ ಈ ಪೇಂಟಿಂಗ್ನ ಕಲೀಲಿಕ್ಕೆ ರೆಡಿ ಆಗಿದ್ದೀರಾ ಅಲ್ವಾ? ಇವಾಗ ನಾನು ತೊಗೊಳ್ತಾ ಇರೋ ಸಾಮಾನು ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಇದೆಲ್ಲ ಉಪಯೋಗಿಸಿ ಏನು ನಾನೇನು ಅಡುಗೆ ಮಾಡ್ತೀನಿ ಅಂದ್ಕೊಂಡ್ರಾ? ಖಂಡಿತ ಅಲ್ಲ. ಇದೇ ಸಾಮಾನು ಉಪಯೋಗಿಸಿ ನಾನೊಂದು ಸುಂದರವಾದ ಕಲಾಕೃತಿ ಮಾಡೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈ ಮೆಟೀರಿಯಲ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇದನ್ನೆಲ್ಲನೂ ಡೈರೆಕ್ಟಾಗಿ ಉಪಯೋಗಿಸೋಕ್ಕಾಗಲ್ಲ. ಇದನ್ನೇನು ಮಾಡಬೇಕು ಅಂದರೆ ಫ್ರೆಶ್ ಆಗಿದ್ದಾಗಲೇ ಅದನ್ನು ಆ ಎಲೆಗಳನ್ನ ಚೆನ್ನಾಗಿರೋದು ದೊಡ್ಡದಾಗಿರೋ ಎಲೆಗಳನ್ನ ತೆಗೆದು ಒಂದು ಪುಸ್ತಕದಲ್ಲಿ ಇಟ್ಟು ಅದನ್ನು ವೆಯ್ಟ್ ಇಡಬೇಕು. ಅದಕ್ಕೊಂದು ಸುಮಾರು ಒಂದು 5-6 ದಿವಸ ಬೇಕು. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ತೆಗೆದು ನಾವು ಪಿಕ್ಚರ್ಗೆ ಯೂಸ್ ಮಾಡ್ಕೋತೀವಿ. ಅದನ್ನು ಹೇಗಿಟ್ಟಿದ್ದೀನಿ ಅಂದರೆ ಈ ಥರ ಪುಸ್ತಕದಲ್ಲಿ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಸ್ಪ್ರೆಡ್ ಔಟ್ ಮಾಡಿಟ್ಟಿದ್ದೀನಿ, ಮೆಣಸಿನ್ಕಾಯಿನ ಸ್ಪ್ರೆಡ್ ಔಟ್ ಮಾಡಿಟ್ಟಿದ್ದೀನಿ. ಇದು ಒಂದು ಈರುಳ್ಳಿ ಸಿಪ್ಪೆ ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ. ಇದೆಲ್ಲ ಮೆಣಸಿನ್ಕಾಯ್ದು, ಒಣಮೆಣಸಿನ್ಕಾಯ್ದು ಮೇಲ್ಗಡೆ ಸಿಪ್ಪೆ ಇದು. ಈ ಥರ ಯಾವ ಸೊಪ್ಪು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಇದಕ್ಕೆ ತುಳಸಿ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಆಮೇಲೆ ಪುದೀನ ಉಪಯೋಗಿಸ್ಕೋಬೋದು. ನಿಮಗೆ ಸ್ವಲ್ಪ ಚೆನ್ನಾಗೇ ಇರೋ ಎಲೆಗಳು ಯಾವುದಾದ್ರೂ ಇದು ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಆದರೆ ತುಂಬ ವಾಟ್ರಿಯಾಗಿರೋವಂಥ ಎಲೆ ಇಟ್ಟರೆ ಅಷ್ಟು ಇದಾಗಿ ಬರೋಲ್ಲ. ಇವಾಗ ಎಲೆಗಳನ್ನ ಒಣಸ್ಕೋಬೇಕಾದ್ರೆ ಆದಷ್ಟು ನೀರಾಗಿರೋ ಎಲೆ ಅಂತ, ಅದು ತುಂಬ ಸಾಫ್ಟಾಗಿರೋ ಎಲೆಗಳನ್ನ ತೊಗೋಬಾರ್ದಷ್ಟು. ಆದಷ್ಟು ಸ್ವಲ್ಪ ಡ್ರೈ ಆಗಿ ತಿನ್ನಾಗಿರೋವಂಥ ಎಲೆಗಳನ್ನ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಅದ್ರ ಕಲರು ಬೇಗ ಹೋಗಲ್ಲ. ಇವಾಗ ಇದನ್ನೆಲ್ಲ ಅಂಟ್ಸೋಕ್ಕೆ ನಾವು ವೈಟ್ ಗಮ್ ಉಪಯೋಗಿಸ್ತೀವಿ. ಆ ವೈಟ್ ಗಮ್ ಜೊತೆ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಡೈರೆಕ್ಟಾಗಿ ವೈಟ್ ಗಮ್ ಹಾಕಿದ್ರೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ನೀವು ಅಂಟಿಸೋ ಎಲೆಗಳು ಡೆಲಿಕೇಟ್ ಆಗಿರೋದ್ರಿಂದ ಗಮ್ ಸ್ಟ್ರಾಂಗ್ ಆದರೆ ಒಂದು ಸತಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದನ್ನ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಥಿನ್ನಾಗಿ ಮಾಡಿಕೊಂಡ್ರೆ ಅಂಟಿಸೋದು ಈಸಿ ಆಗುತ್ತೆ ಆ್ಯಂಡ್ ಅಷ್ಟು ಬೇಗ ಡ್ಯಾಮೇಜಸ್ಸು ಆಗೋಲ್ಲ. ಇವಾಗ ಜೊತೆಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ನಾನು ಒಣಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹೇಗೆ ಮಾಡಬೇಕು ಅಂದರೆ ಈ ಥರ ಒಣಮೆಣಸಿನ್ಕಾಯಿ ತೊಗೊಂಡು ಅದನ್ನ ಕಟ್ ಮಾಡಿಬಿಟ್ಟು ಇದರಲ್ಲಿ ಒಳಗಡೆ ಇರೋ ಇದನ್ನೆಲ್ಲ ನಾನು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ತೆಗೆದು ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಆ ಶೇಪು ಕೊಟ್ಕೊಂಡಿದ್ದೀವಿ. ಈ ಥರ ಎಲ್ಲೆಲ್ಲಿ ಜಾಸ್ತಿ ಬೆಂಡಾಗಿದೆಯೋ ಅನಿಸುತ್ತೋ ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡ್ಬೋದು. ಇದನ್ನು ನಾವು ಪುಸ್ತಕದಲ್ಲಿ ಇಟ್ಬಿಟ್ಟು ಬೆಂಡ್ ಮಾಡಿದ್ರೆ ಇದು ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ, ಫ್ಲ್ಯಾಟಾಗಿ ಕೂತ್ಕೊಳ್ಳೋ ಹಾಗೆ ಮಾಡ್ಬೋದು. ಇವಾಗ ಪ್ರೆಸ್ ಮಾಡಿ ಇಟ್ಟಿರೋವಂಥ ಈ ಎಲೆಗಳನ್ನೆಲ್ಲನೂ ನಿಧಾನವಾಗಿ ಒಂದು ವೈಟ್ ಶೀಟ್ ಮೇಲೆ ಅರೇಂಜ್ ಮಾಡ್ಕೋಬೇಕು, ಒಂದು ಕಂಪೋಸ್ ಮಾಡ್ಕೋಬೇಕು ಡಿಸೈನ್ನ. ಯಾಕೆಂದರೆ ಅಂಟಿಸಿದ ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಮೊದಲು ಕಂಪೋಸ್ ಮಾಡಿ ಇಟ್ಕೊಂಡು ಅದು ಹೇಗೆ ಕಾಣಿಸುತ್ತೆ ಅಂತ ನೋಡಿ ಆಮೇಲೆ ಮತ್ತೆ ನಾವು ಅದನ್ನು ಅಂಟಿಸ್ತಾ ಹೋಗ್ಬೋದು. ಇವಾಗ ನಾನು ಈ ಥರ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಅಂಟಿಸ್ಬಿಟ್ಟು ಆಮೇಲೆ ಜೊತೆಗೆ ಒಂದು ಸ್ವಲ್ಪ ಇದಕ್ಕೆ ಫ್ಲವರ್ಸ್ ಥರ ನಾನು ಈ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಜೊತೆಗೆ ಅಂಟಿಸ್ತಾ ಹೋಗ್ತೀನಿ. ಈ ನೀರು ಮಿಕ್ಸ್ ಮಾಡಿರೋ ವೈಟ್ ಗಮ್ನ ತೊಗೊಂಡು ನಮ್ಗೆ ಅಪ್ರಾಕ್ಸಿಮೇಟಾಗಿ ಗೊತ್ತು ಎಲ್ಲಿ ಆ ಎಲೆ ಬರಬೇಕು ಅಂತ, ಅದು ತೆಗೆದುಬಿಟ್ಟು ಲೈಟಾಗಿ ಈ ಥರ ಗಮ್ ಹಾಕಿ ಅದ್ರ ಮೇಲೆ ಅದನ್ನು ಕೂಡಿಸ್ಬಿಟ್ರೆ ಅಂಟ್ಬಿಡುತ್ತೆ. ನೋಡಿ ಈ ಥರ ಅಂಟ್ಕೊಳ್ತು. ಇವಾಗ ಈ ಥರ ಎಲ್ಲ ನಾನು ಡಿಸೈನ್ ಇಟ್ಕೊಂಡಿದ್ದೀನಿ. ಒಂದೊಂದೇ ಎಲೆಗಳನ್ನ ಈ ಕಂಪೋಸ್ ಮಾಡಿ ಅದನ್ನು ನಾವು ಸ್ಪ್ರೆಡ್ ಔಟ್ ಮಾಡಿ ಇಟ್ಕೊಂಡ್ಮೇಲೆ ಅದನ್ನ ನಿಧಾನವಾಗಿ ಸ್ವಲ್ಪನೇ ಮೂವ್ ಮಾಡಿ ಆ ಜಾಗದಲ್ಲಿ ಗಮ್ ಹಾಕಿ ಅದ್ರ ಮೇಲೆ ಎಲೆ ಹಾಕ್ತಾ ಹೋಗಬೇಕು. ಇದು ಒಂದು ಸತಿ ಡಿಸೈಡ್ ಮಾಡಿಬಿಟ್ಮೇಲೆ ಅದು ಫೈನಲ್ಲು. ಮತ್ತೆ ಅಂಟಿಸಿ ತೆಗೆದು ಮಾಡೋಕ್ಕಾಗಲ್ಲ, ಎಲೆಗಳು ತುಂಬ ಡೆಲಿಕೇಟ್ ಆಗಿರೋದ್ರಿಂದ. ಇದೊಂದು ಇವಾಗ ವಾಲ್ ಹ್ಯಾಂಗಿಂಗ್ ಥರನೂ ನಾವು ಮಾಡ್ಕೋಬೋದು. ತುಂಬ ಕ್ಲಾಸಿಕಾಗಿ ಕಾಣಿಸುತ್ತೆ. ತುಂಬ ಡಾರ್ಕ್ ಕಲರು, ರಬ್ಬರ್ ಬಣ್ಣನೂ ಇರಲ್ಲ. ಇದಕ್ಕೆ ಮೇಲೆ ನಾವು ಬಣ್ಣನೂ ಏನು ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ. ಬರೀ ಒಂಚೂರು ಫಿನಿಶಿಂಗ್ ಟಚ್ಗೆ ಒಂಚೂರು ಪೇಂಟ್ ಹಾಕಿದ್ರೆ ಸಾಕು. ಇದರಲ್ಲಿ ನಮ್ಮ ಸ್ಕಿಲ್ ಇರೋದನ್ನೇ ನಾವು ಎಷ್ಟು ಕೇರ್ಫುಲ್ಲಾಗಿ ಎಲೆಗಳು ಹಾಳಾಗದಿರೋ ಹಾಗೆ ಅಂಟಿಸ್ತೀವಿ ಅಂತ. ಇದನ್ನೊಂದು ಟಿಶ್ಯೂ ತೊಗೊಂಡು ನಿಧಾನವಾಗಿ ಮೇಲೆ ಒತ್ತಿದ್ರೆ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದೊಂದು ಎಲೆ ಅಂಟಿಸಿಲ್ಲ, ಇದನ್ನು ಅಂಟಿಸ್ತಾ ಇದ್ದೀನಿ. ಆಯಿತು, ಇವಾಗ ಎಲೆಗಳೆಲ್ಲ ಮಾಡಾಗಿದೆ. ಜೊತೆಗೆ ಇವಾಗ ನಾನು ಇದಕ್ಕೆ ಈ ಮೆಣಸಿನ್ಕಾಯ್ದು ಅದರದ್ದು ಸಿಪ್ಪೆ ಥರ ಇದೆಯಲ್ಲ, ಇದನ್ನು ನಾನು ಪ್ರೆಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಸಹ ನಾವು ಗಮ್ ಹಾಕಿ ಅಂಟಿಸ್ಕೋಬೇಕು. ಸೊ ಈ ವೈಟ್ ಗಮ್ ಹಾಕಿ ಇವಾಗ ನಾವು ಈ ಮೆಣಸಿನ್ಕಾಯಿನೆಲ್ಲ ಹಚ್ಚಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು. ಇದು ಡ್ರೈ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಅದು ಒಣಗಿದ ಮೇಲೆ ಇವಾಗ ಇದಕ್ಕೆ ಫಿನಿಶಿಂಗ್ ಟಚಸ್ಗೆ ಒಂದು ಸ್ವಲ್ಪ ನಾನು ಪೇಂಟಲ್ಲಿ ಒಂದು ಕೆಲವೊಂದು ಸ್ಟ್ರೋಕ್ಸ್ ಕೊಟ್ಬಿಟ್ಟು ಆದಷ್ಟು ಇದಕ್ಕೆ
ಇಲ್ಲಿರೋ ಗ್ರೀನ್ಗೆ ಮ್ಯಾಚಿಂಗ್ ಕಲರ್ಸ್ ಉಪಯೋಗಿಸ್ಕೊಂಡು ಅದನ್ನೊಂದು ಫಿನಿಶಿಂಗ್ ಟಚ್ ಕೊಡ್ತೀನಿ. ಇದ್ರ ಮೇಲೆ ಬೇಕಾದರೆ ಇಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕದಾಗೆ ಒಂದು ಕಡಲೆಬೇಳೆ ಕೂಡ ಅಂಟಿಸ್ಕೋಬೋದು. ಈ ಬೇಳೆಗಳೆಲ್ಲ ಅಂಟಿಸೋವಾಗ ಒಂದು ಸ್ವಲ್ಪ ಥಿಕ್ ಕಮ್ನ ಹಾಕೋಬೋದು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಆರಕ್ಕೆ ಇದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಮೇಲೆ ಒಂದೊಂದು ವೆಯ್ಟ್ ಇಟ್ಟರೆ ಇನ್ನೂ ಚೆನ್ನಾಗಿ ಅಂಟ್ಕೊಡುತ್ತೆ ಗಟ್ಟಿಯಾಗಿ ಇದೆಲ್ಲ. ಇವಾಗ ಇದನ್ನು ಫಿನಿಶಿಂಗ್ ಸ್ಟ್ರೋಕ್ಸ್ ಕೊಡೋಕ್ಕೆ ಜೊತೆಗೆ ನಾನು ಗ್ರೀನ್ ಕಲರ್ ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ತಾಯಿದ್ದೀನಿ. ಬ್ರೌನ್ ಮತ್ತು ಗ್ರೀನ್ ಕಲರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮಗಿಲ್ಲಿ ಈ ಡ್ರೈ ಆಗಿ ಪ್ರೆಸ್ ಆಗಿರೋ ಎಲೆ ಯಾವ ಕಲರ್ ಇದೆಯೋ ಅದೇ ಥರ ಹಾಕ್ಕೊಂಡ್ರೆ ಜೊತೆಗಿನ್ನ ನ್ಯಾಚುರಲಾಗಿ ಕಾಣುತ್ತೆ. ಇದು ಜೊತೆಗೆ ಒಂದು ಫ್ಲವರ್ಸ್ ಥರ ಇದಕ್ಕೂ ಒಂದು ಕನೆಕ್ಟಿಂಗ್ ಲೈನ್ಸ್ ಮಾಡಬೇಕು. ಈ ಥರ ಇಲ್ಲಿ ಬಿಟ್ಟಿರೋ ಕಡ್ಡಿಗಳನ್ನೆಲ್ಲ ನಾವು ಜಾಯಿನ್ ಮಾಡಿಕೊಂಡು ಜೊತೆಗೆ ಒಂದು ಸ್ವಲ್ಪ ಇದೆಲ್ಲ ಫಿಲ್ಲರ್ಸ್ ಅಂತಾರೆ ಇದಕ್ಕೆ. ಇದು ಕೊಡೋದ್ರಿಂದ ನಮ್ಮ ಕಾಂಪೋಸಿಷನ್ನು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದೆರಡು ಫಿಲ್ಲರ್ಸ್ ಥರ ಎಲ್ಲ ಮಾಡಿ ಇದನ್ನು ಒಂದು ಫ್ರೇಮ್ ಹಾಕಿ ವಾಲ್ ಮೇಲೆ ಹಾಕಿದ್ರೆ ಸುಂದರವಾಗಿ ಕಾಣುತ್ತೆ. ಜೀವ ಹೋಗಿರೋ ಕೊತ್ತಂಬರಿ ಸೊಪ್ಪಿಗೆ ಮತ್ತೆ ಒಂದು ಮರು ಜೀವ ಕೊಟ್ಟಂಗೂ ಆಗುತ್ತೆ. ಈ ಥರದ ಪಿಕ್ಚರ್ಸ್ ಮಾಡೋವಾಗ ಆದಷ್ಟು ಕಡಿಮೆ ಕಲರ್ಸ್ ಉಪಯೋಗಿಸ್ಕೊಂಡು ಕಡಿಮೆ ಎಲೆ ಹಾಕ್ಕೊಂಡು ಮಾಡಿದ್ರೆ ಸುಂದರವಾಗಿರುತ್ತೆ. ಜಾಸ್ತಿ ಹಾಕ್ಬಿಟ್ಟು ಕ್ರೌಡ್ ಮಾಡಬಾರ್ದು. ಆ್ಯಂಡ್ ಬೇಕಾದರೆ ಇದ್ರ ಜೊತೆಗೆ ಇಲ್ಲಿ ಮೊಗ್ಗುಗಳ ಥರ ಅಥವಾ ಪುಟ್ಟು ಕಾಯಿ ಬಿಟ್ಟಂಗೆ ಜೊತೆಗೆ ಅದ್ರ ಜೊತೆಗೆ ಒಂದು ಉದ್ದಿನ ಬೇಳೆ ಎಲ್ಲ ಅಂಟಿಸ್ಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಮೆಟಾಲಿಕ್ ಕಲರ್ಸ್ ಕೊಟ್ಟರೆ ಸಾಕು. ಅದಾದಮೇಲೆ ನೋಡಿ ಸುಂದರವಾಗೇ ಇದು ಹೇಗೆ ಕಾಣುತ್ತೆ ಅಂತ. ಇವಾಗ ಇದೊಂದು ಡಿಸೈನ್ ನೋಡಿದ್ರಿ ನೀವು. ಇದೇ ಥರ ನಾನು ಇನ್ನು ಬೇರೆ ಬೇರೆ ಡಿಸೈನ್ಗಳು ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಡಿಸೈನ್ನಲ್ಲಿ ನಾನು ಇದೇ ಟೆಕ್ನಿಕ್ ಉಪಯೋಗಿಸ್ಕೊಂಡು ಇವಾಗ ನಾನು ಇದನ್ನು ಬ್ಲ್ಯಾಕ್ ಪೇಪರ್ ಮೇಲೆ ಅಂಟಿಸಿದ್ದೀನಿ. ಆ ಬ್ಲ್ಯಾಕ್ ಪೇಪರ್ನ ಮತ್ತು ಇನ್ನೊಂದು ವೈಟ್ ಪೇಪರ್ ಮೇಲೆ ಮೌಂಟ್ ಮಾಡಿ ಅದಕ್ಕೊಂದು ಬಾರ್ಡರ್ ಥರ ಕೊಟ್ಟಿದೆ. ಈ ಎಲೆಗಳ ಮೇಲೆ ಕೂಡ ನೀವು ನೋಡ್ಬೋದು ಒಂದು ಸ್ವಲ್ಪ ಗೋಲ್ಡನ್ ಮೆಟಾಲಿಕ್ ಕಲರ್ಸ್ನ ಉಪಯೋಗಿಸ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಸೀಡ್ಸ್ ಥರ ಕಾಣಿಸ್ತಾ ಇರೋದೆಲ್ಲ ಉದ್ದಿನ ಬೇಳೆ ಉಪಯೋಗಿಸಿ ಅದ್ರ ಮೇಲೆ ಒಂದು ಚೂರು ಪರ್ಲ್ ವೈಟ್ ಕಲರ್ಸ್ನ ಉಪಯೋಗಿಸಿದ್ದೀನಿ. ಇದನ್ನು ವಾಲ್ ಹ್ಯಾಂಗಿಂಗ್ ಥರ ಹಾಕ್ಬೋದು. ಈ ಡಿಸೈನ್ ನೋಡಿದ್ರಲ್ಲ ಇದೇ ಥರ ಇವಾಗ ಇನ್ನೂ ಒಂದು ಮಾಡಿದ್ದೀನಿ. ಇಲ್ಲಿ ಈ ವೈಟ್ ಪೇಪರ್ ಮೇಲೆ ಇದನ್ನೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಅಂಟಿಸಿದ್ದೀನಿ. ಇಲ್ಲಿ ಇದು ಒಂದು ಫಿನಿಶಿಂಗ್ ಲುಕ್ ಕೊಡುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ ರೆಡ್ ಕಲರ್ಗೆ ಇದು ರೋಸ್ ಪೆಟಲ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದೊಂದು ಹೈಲೈಟ್ ಮಾಡೋಕ್ಕೋಸ್ಕರ ಒಂದೊಂದು ಕಡಲೆಬೇಳೆನ ಕೂಡ ಸಹ ಅಂಟಿಸಿದ್ದೀನಿ. ಆಮೇಲೆ ನೀವು ರೋಸ್ ಪೆಟಲ್ಸ್ ಮೇಲೆ ಕೂಡ ನೋಡ್ಬೋದು ಸಣ್ಣ ಸಣ್ಣಗೆ ಒಂದು ಸ್ವಲ್ಪ ಮೆಟಾಲಿಕ್ ಲೈನ್ಸ್ಗಳು ಹಾಕಿದ್ರೆ ಅದನ್ನು ಹೈಲೈಟ್ ಆಗುತ್ತೆ. ಆಮೇಲೆ ಈ ಸಣ್ಣ ಸಣ್ಣ ಕ್ರೀಪರ್ಸ್ ಥರ ಎಲ್ಲ ಜೊತೆಗೆ ಮಾಡಿರೋದು ಅದು ಫಿಲ್ಲರ್ಸ್ ಮತ್ತು ಒಂದು ಕಂಪ್ಲೀಟೆಡ್ ಪಿಕ್ಚರ್ ಥರ ಕಾಣಿಸುತ್ತೆ. ಇದನ್ನು ನೋಡಿದ್ರಲ್ಲ. ನೆಕ್ಸ್ಟು ಇನ್ನೊಂದು ಇದೇ ಕೊತ್ತಂಬರಿ ಸೊಪ್ಪನ್ನ ನಾವು ಬೇರೆ ಥರ ಉಪಯೋಗಿಸ್ಕೋಬೋದು. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಒಂದೇ ಒಂದು ಎಲೆನ ಒಂದು ಮರದ ಥರ ಉಪಯೋಗಿಸ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ತೆಳಗಡೆ ಎಲ್ಲ ಟ್ರಂಕ್ ಬರೆದು ಒಂದು ಚೂರು ಅದಕ್ಕೆ ಬ್ರಾಂಚಸ್ ಹಾಕಿ ಒಂದು ಪುಟ್ಟ ಮನೆ ಇದೆ, ಒಂದು ಫಿಗರ್ ಕೂಡ ಅಲ್ಲಿ ಮಾಡಿದ್ದೀನಿ. ಇದು ಒಂದು ಸಿಂಪಲ್ ಲ್ಯಾಂಡ್ಸ್ಕೇಪು. ಈ ಥರದ್ದು ನೀವು ಇನ್ನೂ ವೆರೈಟೀಸ್ ಮಾಡ್ತಾ ಹೋಗ್ಬೋದು. ಇದಲ್ಲದೆ ಜೊತೆಗೆ ಯಾರೋ ಒಂದೊಂದು ಸತಿ ನಮಗೆ ಒಂದೊಂದು ಪ್ರಸಾದದ ಹೂವು ಅಂತ ಕೊಟ್ಟಿರ್ತಾರೆ. ಅದಕ್ಕೆ ತುಂಬ ನಮ್ಗೆ ಸೆಂಟಿಮೆಂಟಲ್ ವ್ಯಾಲ್ಯೂಸ್ ಇರುತ್ತೆ. ಅದನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ ಅದ್ರ ಪೆಟಲ್ಸ್ನೆಲ್ಲ ನಾವು ತೆಗೆದು ಒಂದು ಪುಸ್ತಕದಲ್ಲಿ ಪ್ರೆಸ್ ಮಾಡಿ ಇದೇ ಥರ ಒಂದು ಗ್ರೀಟಿಂಗ್ ಕಾರ್ಡೋ ಅಥವಾ ಒಂದು ವಾಲ್ ಹ್ಯಾಂಗಿಂಗೋ ಥರ ಮಾಡಿದ್ರೆ ಅದು ತುಂಬ ದಿವಸ ನಮ್ಮ ಹತ್ರ ಇಟ್ಕೋಬೋದು. ಇದೇ ಥರ ಕಾರ್ಡ್ಸ್ ಮಾಡಿ ನಾವು ಜೊತೆಗೆ ಅದನ್ನು ಬೇರೆಯವ್ರಿಗೆ ನಾವು ಕಾರ್ಡ್ಸ್ ಥರ ಕಳಿಸ್ಲೂಬಹುದು. ಇನ್ಮುಂದೆ ನಿಮ್ಮ ಮನೆಯಲ್ಲಿ ತರಕಾರಿಗಳು ಅಥವಾ ಏನಾದರೂ ಪದಾರ್ಥಗಳು ಇದ್ರೆ ಅದಕ್ಕೆ ಈ ರೀತಿ ಪೇಂಟಿಂಗ್ ಮಾಡಬಹುದು. ನೀವು ಸಹ ಇಂತಹ ಕ್ರಿಯೇಟಿವಿಟಿ ಪೇಂಟಿಂಗ್ ಮಾಡಿಕೊಂಡು ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು.